ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ನಲ್ಲಿ ವಿವಿಧ ಇಲಾಖೆಗಳ ಯೋಜನೆಗಳಿಗೆ ಘೋಷಣೆ ಮಾಡಿದ ಅನುದಾನ ಸಂಪೂರ್ಣ ವೆಚ್ಚ ಮಾಡದೆ ಹಾಗೆ ಇರುತ್ತಿದ್ದು ಹಾಗೂ ವಾಸ್ತವಿಕ ವೆಚ್ಚವನ್ನು ಜನರ ಮುಂದೆ ಇಡದೆ ಹೊಸ ಘೋಷಣೆ ಆಯವ್ಯಯ ಮಂಡಿಸಿರುವುದು ಜನರನ್ನು ಮರಳು ಮಾಡುವ ಆಯವ್ಯಯವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಕಿಡಿಕಾರಿದರು. 16ನೇ ಬಾರಿಗೆ ರಾಜ್ಯದ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾಧ್ಯಮಗಳಿಗೆ ತಮ್ಮ ಪ್ರತಿಕ್ರಿಯೆ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬೆಂಗಳೂರೊಂದೇ ಕೇಂದ್ರವಾಗಿರಿಸಿ ಘೋಷಣೆ ಮಾಡಿದ ಬಜೆಟ್ ಇದಾಗಿದ್ದು ಇದರಲ್ಲಿ ರಾಜಕೀಯ ತಂತ್ರವಲ್ಲದೆ ಮತ್ತೇನೂ ಇಲ್ಲ. ಕೇಂದ್ರದ ತೆರಿಗೆ ಹಂಚಿಕೆ ಬಗ್ಗೆ ನಿರಾಧಾರ ಆರೋಪ ಮಾಡುವ ಸಿದ್ದರಾಮಯ್ಯನವರು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಯನ್ನ ನಿರ್ಲಕ್ಷಿಸುವುದು ಕಾಣಿಸುತ್ತದೆ. ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಪ್ರದೇಶದ ಜನರಿಗೆ ಯಾವುದೇ ದೀರ್ಘವಾದ ಯೋಜನೆಗಳನ್ನು ನೀಡದೇ ಇರುವುದು ವಿಷಾದದ ಸಂಗತಿ. ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿಯ ಹಂಚಿಕೆಯಲ್ಲೂ ಮತ್ತು ಗುತ್ತಿಗೆ ನೀಡುವಲ್ಲೂ ಸಹ ಅವರಿಗೆ ಮೀಸಲಾತಿ ನೀಡಿರುವುದು ಓಲೈಕೆ ರಾಜಕಾರಣವಾಗಿದೆ. ಈ ಆಯವ್ಯಯದಲ್ಲಿ ಯಾವುದೇ ಸಮಗ್ರ ಅಭಿವೃದ್ಧಿ ಇಲ್ಲದೆ ತುಷ್ಟೀಕರಣ ರಾಜನೀತಿ ಮಾಡುತ್ತಿರುವುದು ಖಂಡನೀಯ. ಒಟ್ಟಿನಲ್ಲಿ ಈ ಆಯವ್ಯಯ ಅಂಕೆ ಸಂಖ್ಯೆ ಆಟ ಆಗಿದೆ ಅಷ್ಟೇ ಎಂದು ಅವರು ಲೇವಡಿ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಶಿರಸಿ.